ಮಾಸ್ಟರ್ ಬೆಡ್ರೂಮ್ ಚೆನ್ನಾಗಿದೆ ಅಲ್ಲ? ಫುಲ್ ಸುತ್ತ ಒಳ್ಳೆ ಗ್ರೀನರಿ ನೋಡ. ಓ ಇದೇನಿದೆ ಹಿಂಗಿದೆ ಇಲ್ಲಿ. ಬಟ್ ಇದು ಡೂಪ್ಲೆಕ್ಸ್ ಅಲ್ಲ, ಟ್ರಿಪ್ಲೆಕ್ಸ್. ಗಾಬರಿ ಮೇಲೆ ಗಾಬರಿ ಬೀಳಿಸ್ತಾರೆ. ಯಾರೋ ಚೌಲಿ ಹಾಕಿದ್ರು. ಹೇಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಮ್ಯಾಂಗ್ಳೂರಿಗೆ ಹೋಗಿದ್ದೆ. ನನ್ನ ಕಾಂಪಿಟೇಷನ್ ಇತ್ತು. ಕಾಂಪಿಟೇಷನ್ ಡಿಂಟ್ ಗೋ ಸೋ ವೆಲ್. ಸೊ ಇವಾಗ ಮನೆಗೆ ಬಂದಿದ್ವಿ. ನಾನು ನಮ್ಮಮ್ಮ ವಿ ಆರ್ ಗೋಯಿಂಗ್ ಟು ನಂದಿ ಟೊಯೋಟೊ. ನಾನು ಹೋಗೋಕ್ಕೆ ಮುಂಚೆ ನೀವು ನಂದು ಒಂದು ವೀಡಿಯೋ ನೋಡಿರ್ತೀರ. ನನ್ನ ಕಾರ್ನ ಸರ್ವಿಸಿಗೆ ಕೊಟ್ಬಿಟ್ಟು ಬಂದಿದ್ದೆ. ದಟ್ ಗ್ಲಾಸ್ ಎಲ್ಲ ಹೊಡೆದೋಗಿತ್ತು, ಇನ್ಸೂರೆನ್ಸ್ ಆ ಥರ ಆಗಿತ್ತು ಅಂತ. ಸೊ ಹಂಗಾಗಿ ವಿ ಆರ್ ಗೋಯಿಂಗ್ ನವ್ ಇನ್ ಆಟೋ. ಅಲ್ಲಿ ನಂದಿ ಟೊಯೋಟೊ ಹತ್ರ ಹೋಗಿ ನಾನು ನಮ್ಮಮ್ಮ ಹೋಗ್ತಾಯಿದ್ವಿ. ಹಂಗೆ ನಮ್ಮ ಫ್ರೆಂಡ್ ಒಬ್ರದ್ದು ಗುರುಪ್ರವೇಶ ಇದೆ. ನಿನ್ನೆ ಗುರುಪ್ರವೇಶ ಇದ್ದಿದ್ದು, ಹೋಗೋಕ್ಕಾಗಲ್ಲ, ನಾನು ಇರಲಿಲ್ಲ. ಸೊ ಹಂಗಾಗಿ ಇವತ್ತು ಹೋಗ್ತಾಯಿದ್ದೀನಿ. ನೀವು ಬನ್ನಿ, ಒಂದೊಂದು ಕಡೆನೇ ಎಲ್ಲ ಕಡೆ ಹೋಗಿ ಒಂದೊಂದು ಕೆಲಸನೂ ಮುಗಿಸ್ಕೊಂಡು ಬರೋಣ. ವಾಟ್ ಯು ಸೇ? ನಮ್ಮಮ್ಮ ನೋಡ್ತೀರಾ? ನೋಡಿ ಗೈಸ್, ನಮ್ಮಮ್ಮ ನೀಟಾಗಿ ತೋರಿಸ್ಬೇಕು ಅಂತ ನೋಡಿ. ಬರ್ತಾನ ಡಿಂಗ್ 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 ನಿಂಜಾ ಆಟೋರಿ ನೋಡಿ ಗೈಸ್. ನಾನು ಇಲ್ಲ ಅಂದರೆ ನಮ್ಮ ಅಮ್ಮನ ಖುಷಿನೇ ಇಲ್ಲ ಗೈಸ್, ನಗುನೇ ಇಲ್ಲ. ನಾನಿದ್ರೆ ನೋಡಿ ನಗು. ಏನಿಲ್ಲ ಏನಿಲ್ಲ, ಎಲ್ಲ ಅಲ್ಲ ಇಲ್ವಾ. ಆಟೋದಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಔಟ್ಲುಕ್ಕು ಇಂಗ್ಲೀಷ್ ಕಲಿ ಸುಮಾರಾಗಿದೆಯಾ, ಒಂದ್ಸಲ ನೋಡ್ಬೋದು. ಆಟೋದಲ್ಲಿ ಹೋಗ್ತಾ ಇದ್ದೀವಿ ಗೈಸ್, ಡೈರೆಕ್ಟ್ ಅಲ್ಲಿಗೆ. ನಮ್ಮಪ್ಪ ಮೆಟ್ರೋದಲ್ಲಾದರೂ ಕರ್ಕೊಂಡು ಹೋದ್ರು, ನಮ್ಮಮ್ಮ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಇದ್ರಲ್ಲಿ ಅರ್ಥ ಏನು ಗೊತ್ತಾಗುತ್ತೆ ಅಂದರೆ, ದುಡಿಯೋನ್ ಕಷ್ಟ ದುಡಿಯೋನ್ ಗೊತ್ತು, ತಂದಾಕಿ ನೀನು ತಿಂತೀಯಲ್ಲ ನಿನ್ನ ಕಷ್ಟ ಗೊತ್ತಿಲ್ಲ ಅಂತ. ಹಂಗಾದ್ರೆ ನೀನು ಇಲ್ಲಿಂದ ಮೆಟ್ರೋ ಸ್ಟೇಷನ್ ಗಂಟ ನಡೀತಿದ್ದ? ಆಟೋದಲ್ಲಿ ಮೆಟ್ರೋ ಸ್ಟೇಷನ್ ತನಕ ಹೋಗಿ ಅಲ್ಲಿಂದ ಮೆಟ್ರೋಲ್ ಹೋಗ್ಬೇಕು. ಅಲ್ಲಿ ಇಲ್ಲಿಂದು ಎಲ್ಲ ಒದ್ದಾಡೋದಕ್ಕೆ ನೋಡಿ ಹಿಂಗೆ ಮನೆ ಹೆಂಗಸ್ರು ಹಿಂಗೆ ಈಚೆ ಹೋಗಿ ದುಡಿಯೋ ಗಂಡಸು ಗೊತ್ತು ದುಡ್ಡಿನ ಬೆಲೆ ಏನು ಅಂತ. ಆಟೋದಾರ ನಗಿತವ್ರ ಪಾಪ ತಾನೇ, ನಿಜ ಗೈಸ್. ಆಟೋದಾರ ಬದುಕಾಗ್ಬೇಡ್ವಾ ಅಲ್ಲಣ್ಣ? ಆಟ ಸಾಲ್ತಿಲ್ಲ ಗೈಸ್ ಇಬ್ರಿಗೆ, ಅಷ್ಟು ನಾನು ಇಷ್ಟು ಮಗು ತರ ಕೂತಿದ್ದೀನಿ. ಆಟೋದಲ್ಲಿ ಆಕ್ಚುಲಿ 3 ಜನ ಹೋಗೋದು ಗೈಸ್. ಇಲ್ಲಿ ನೋಡಿ, ಇಬ್ರು ಕುತ್ಕೊಂಡು ಕೂತಿದ್ಯಾ ಅದಕ್ಕೆ ಹೋಗಿ. ಹೋದ್ಸತಿ ಅವರಪ್ಪ ಮೆಟ್ರೋದಲ್ಲಿ ಕಳಿಸ್ಬಿಟ್ರು ಅಂದ್ಬಿಟ್ಟು ನಾನು ಮೆಟ್ರೋದಲ್ಲಿ ಕಳಿಸ್ಬಿಟ್ಟು ಪಪ್ಪ ಮೆಟ್ರೋದಲ್ಲಿ ಅಳ್ತಿದ್ದ ಒಂದೇ ಕಣ್ಣಲ್ಲಿ. ಅದಕ್ಕೆ ಇವಾಗ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಏನೋ ಕ್ಯಾಬಲ್ಲಿ ಕರ್ಕೊಂಡು ಹೋಗ್ತಾರೆ, ರೇಂಜಿಗೆ ಹೇಳ್ತಾರೆ. ಬನ್ನಿ ಹೋಗೋಣ ಗೈಸ್. ಫೈನಲಿ ನೋಡಿ, ಗಾಡಿ ಕೊಟ್ಟರು ನಮ್ಮ ಬಿಳಿ ಆಣೆನ. ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ ಮನೆಗೆ. 2 ಅವರ್ ಗೈಸ್ ವೆಯ್ಟ್ ಮಾಡಿರೋದು. ಇನ್ನೂ ನಾಷ್ಟ ಮಾಡಿಲ್ಲ, ನಾನು ಊಟ ಮಾಡಿಲ್ಲ. 2:30 ಆಗ್ತಿದೆ. 2 ಅವರ್ ಗಾಡಿಗೆ ವೆಯ್ಟ್ ಮಾಡಿದ್ದು. ಏನೇನು ನೋಡಿ, ಹೊಸ ಗ್ಲಾಸು ಎಲ್ಲ ನಮ್ಮಮ್ಮ ಕೊಡ್ಸಿದ್ದು. ನಮ್ಮಪ್ಪ ಕೊಡ್ಸಿದ್ದಂತೆ ಗೈಸ್. ಬನ್ನಿ ಹೋಗಿ ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ. ಆ್ಯಂಡ್ ತುಂಬ ದುಡ್ಡಾಗಿದೆ ಇವಾಗ ಖರ್ಚು, ಅದಕ್ಕೆ ಉರಿತಿದೆ, ಮಾತಾಡೋಕ್ಕಾಗ್ತಾಯಿಲ್ಲ. ಹೋಗಿ ಸಿಗೋಣ. ಗ್ರೂಪ್ ಪ್ರೆಶ್ ಆಗೋಗಿದೆ. ಇವಾಗ ಬಂದಿದ್ದೀವಿ ನಾವು. ಆಂಟಿ ಅದಕ್ಕೆ ಲೇಟಾಗಿ ಬಂದಿರೋದಕ್ಕೆ ಆಂಟಿ ನಮಗೆ ಏನಂತಾರೆ, ಪೇಣಿ ಮತ್ತು ಸ್ವೀಟ್ ಬುಂದಿ ಹಾಕ್ಕೊಟ್ಟಿದ್ದಾರೆ ನೋಡಿ ಆಂಟಿ. ಸ್ವೀಟ್ ಆಂಟಿ ಅವ್ರವ್ರ ಅಕ್ಕ, ನಿಮ್ಮ ಅಕ್ಕ ಅಲ್ಲ ಆಯಾನಿ ಆಂಟಿ, ಅವ್ರದ್ದೇ ಮನೆ ಗ್ರೂಪ್. ಇದು ಅವ್ರ ಪಾಪ ಅವ್ರ ಮಂಡಿ ನೋವಂತೆ. ಇದು ನೋಡಿ, ಆಟೋಮ್ಯಾಟಿಕ್. ಮಾಸ್ಟರ್ ಬೆಡ್ರೂಮ್ ಚೆನ್ನಾಗಿದೆ ಅಲ್ಲ?
ಇದು ಬಾಲ್ಕನಿ ಥರ ಗೈಸ್, ಬಾಲ್ಕನಿ ಅಲ್ಲ. ದಿಸ್ ಇಸ್ ನೈಸ್, ದಿಸ್ ಇಸ್ ನೈಸ್. ಓ ಬಾಲ್ಕನಿ ಇದೆಯಾ? ಬಾಲ್ಕನಿ. ವಾವ್, ನೋಡಿ ಇದು ಡ್ರೆಸ್ಸಿಂಗ್ ರೂಮು ಕಮ್ ವಾಶ್ರೂಮ್. ನೋಡಿ ಜಾಗ ನೋಡಿ ಹಿಂಗೆ ಫುಲ್ ಸುತ್ತ ಒಳ್ಳೆ ಗ್ರೀನರಿ ನೋಡ. ಓ ಇದೇನಿದೆ ಹಿಂಗಿದೆ ಇಲ್ಲಿ. ಇದು ಲೈವಟ್ ಮಾಡೋದು, ಇದು ಇಲ್ಲಿ ಫುಲ್ ಲೈವಟ್ ಆಗುತ್ತೆ ಅನ್ಸುತ್ತೆ. ಕ್ರೇಜಿ. ವಾಮ್, ಅಲ್ಲಿ ಕೆರೆ ಇದೆ. ಎಲ್ಲಿದೆ? ಅಲ್ಲಿ. ಬಾ ಬನ್ನಿ ಗೈಸ್, ಇನ್ನು ಮನೆ ನೋಡೋದು ಗೈಸ್. ವಾವ್, ಬಾತ್ರೂಮ್ ನೋಡಿ ಗೈಸ್. ಬಾತ್ರೂಮಲ್ಲಿ ಒಬ್ರು ಸಂಸಾರ ಮಾಡೋದು. ಇದು ಇವಾಗ ಇದೆಲ್ಲ ಇವಾಗ ನ್ಯೂದು ಇದು ಡಿಸೈನ್. ಇದು ಡಿಸೈನ್ ನೀಟಾಗಿ ರಿಮೋಟ್ ಫ್ಯಾನ್ ಗೈಸ್, ಇದು ರಿಮೋಟ್ ಫ್ಯಾನ್. ಇಲ್ಲೊಂದು ಬಾಲ್ಕನಿ ನೋಡಿ, ಸೂಪರ್ ಸೂಪರ್ ಆಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. ಬಟ್ ಇದು ಡೂಪ್ಲೆಕ್ಸ್ ಅಲ್ಲ, ತ್ರಿಪ್ಲೆಕ್ಸ್. ಇನ್ನು ಮೇಲೆ ಮೆಟ್ಲು ನೋಡಿ. ಕ್ರೇಜಿ. ಲಿಫ್ಟು ಇದೆ ಗೈಸ್. ನೆನ್ನೆ ಜನ ಇದ್ದಿದ್ರೆ ನಾವು ಇದನ್ನ ನೀಟಾಗಿ ನಿಮ್ಗೆ ತೋರ್ಸಕ್ಕೆ ಆಗ್ತಿರಲಿಲ್ಲ. ಇವಾಗ ನಾವು ನೋಡಿ ತೋರಿಸ್ಬೋದು, ಖುಷಿ ಪಡಿ. ವಾ ಅಪ್ಪ, ನಂಗೆ ಗಾಬರಿ ಆಗೋಯ್ತು ಮಮ್ಮಿ. ಇದು ಯಾರೋ ನಿಂತಿದ್ದಾರೆ ಅನ್ಕೊಂಬಿಟ್ಟೆ. ಡ್ರೆಸ್ಸಿಂಗ್ ರೂಮ್. ಇದು ಅದು ಬಾಲ್ಕನಿ. ಬಾಲ್ಕನಿ. ಹಾಂ, ಇದು ಸೂರ್ಯನ ಇರಬೇಕು. ಹೆಂಗೆ ಹೇಳ್ತೀಯಾ? ಸೂರ್ಯನ ಅದು ಬಾಕ್ಲಾಗ್ಬೋದು, ಡಬ್ಬದ ಸೊಂದಿರುತ್ತೆ. ನೋಡಿ ರೂಮ್ ಎಲ್ಲ ವಿಶಾಲವಾಗಿ ಕಟ್ಟಿದ್ದಾರೆ. ಯಾರೋ ಡೈರಿ ಮೇಲೆ ಕಟ್ಟಿದ್ದಾರೆ. ಸೂರ್ಯನ್ ಕೊಟ್ಟಿರ್ತಾರೆ ಯಾರೋ, ಇಟ್ಬಿಟ್ಟಿದ್ದಾರೆ. ಅವನು ತಿನ್ನಲ್ಲ ಸ್ವೀಟು, ಇಟ್ಬಿಟ್ಟಿದ್ದಾನೆ. ಗಾಬರಿ ಮೇಲೆ ಇಸ್ತಾರೆ. ನಂಗೆ ಒಂದು ಸೆಕೆಂಡ್ ಗಾಬರಿ ಆಗೋಯ್ತು ಗೈಸ್. ಡಗ್ ಅಂತ ಅಲ್ಲಿದ್ದಕ್ಕೂ ಇದಕ್ಕೂ ಗಾಬರಿ. ಮೈ ಗಾಡ್, ಮೈ ಗಾಡ್. ನಮ್ಮ ಸೂರ್ಯ ಬೈಗೆ ಮಧ್ಯ ಮಾಡಿ ಮನೆ ಕೊಡ್ತಾ ಇರೋದು ಗೈಸ್. ನೋಡಿ, ಇನ್ನು ಆಗೋಗುತ್ತೆ ಇನ್ನೊಂದು ಇಯರಲ್ಲೆಲ್ಲ. ಅಲ್ಲಿ ನೋಡಿ ಗೈಸ್, ಸಾಮಾನು ಹೆಂಗಿದೆ. ಇದೆಲ್ಲ ಲೈವಟ್ಟು ಸೈಟ್ಗಳು ಬಿಟ್ಟಿದ್ದಾರೆ. ಇದೆಲ್ಲ ಮನೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಮನೆ ಓನರ್ ಬರ್ತಿದ್ದಾರೆ, ತೋರಿಸ್ತೀನಿ ಗೈಸ್. ನೋಡಿ ಯಾರು ಓನರ್ ಅಂದ್ರಲ್ಲ, ಓನರ್ ನೀನೇ ಕಣ, ಅಪ್ಕಮಿಂಗ್ ಓನರ್, ನೆಕ್ಸ್ಟ್ ಓನರ್. ನೆಕ್ಸ್ಟ್ ನಮಸ್ಕಾರ ಅಂದ್ಬಿಟ್ಟು. ನಮಸ್ತೆ ನಮಸ್ತೆ ನಮಸ್ತೆ. ನೋಡಿ ಗೈಸ್, ಕಾಲೇಜಿಂದ ನಮ್ಮಮ್ಮ ಬೀಡ ಹಾಕೊಂಡು ಕುತ್ಕೊಂಡ್ಬಿಟ್ರು ಗೈಸ್. ನೋಡಿ ಹೆಂಗಿದೆ ಮನೆ? ಮನೆ ಏನ್ ಚೆನ್ನಾಗೇ ಇರುತ್ತೆ. ನೀವ್ ಹೇಳಿ ನಿಮ್ದು ಯಾವ ರೂಮ್ ಹೇಳಿ? ನಿಮ್ಗೆ ಯಾವ್ದು ಅಂತ ನೀವ್ ಹೇಳ್ಬೇಕು. ನಿಮ್ ರೂಮ್ ಯಾವ್ದು ಹೇಳಿ? ಮನೆ ಮಾತ್ರ ಬೊಂಬಾಟಾಗಿದೆ, ಫಸ್ಟ್ ಕ್ಲಾಸ್. ನಿನ್ ರೂಮ್ ಯಾವ್ದು ಹೇಳು? ನಾವು ಗೆಸ್ ಮಾಡಿ. ನೀವು ಗೆಸ್ ಮಾಡಿ. ನಾವು ಮಾಡಿದೀವಿ, ನೀನ್ ಹೇಳು. ನಂದ್ ರೂಮ್ ಬಂದು ಸಿಟೋ ಇಲ್ದಿರೋ ರೂಮ್ ನಂದಪ್ಪ. ನೋಡಿ, ಇದು ಹೇಳ್ತಾ ಇದ್ದಾರೆ, ನಾನು ಹೇಳಿದ್ಮೇಲೆ ಹೇಳ್ತಾ ಇದ್ದಾರೆ. ಸೂರ್ಯ ರೂಮು. ಕರೆಕ್ಟ್ ಆಗಿ ಹೇಳಿದ್ದಾರೆ. ಅದೇ 100%. ಹಾಯ್ ಫ್ರೆಂಡ್ಸ್, ನಾನು ಹೇಳಿದ್ಮೇಲೆ ಹೇಳ್ತಾ ಇದ್ದಾರೆ. ಏನಂತ ಅರ್ಥ ಆಗಲ್ಲ ನನಗೆ. ಸಿಟೋ ಇಲ್ದಿರೋ ರೂಮು ಅಂತ ಅಂದ್ರೆ ನನಗೆ ಹೇಳಿದ್ರು, ಸೂರ್ಯ ರಿಪೋರ್ಟ್ ಮಾಡ್ತಿಬಿಡು, ಅದಕ್ಕೆ ಬೇಡ ನನಗೆ, ಅದಕ್ಕೆ ದೊಡ್ಡದಾಗಿದೆ ಅವ್ರು. 100% ಕರೆಕ್ಟ್. 100% ಕರೆಕ್ಟ್ ಗೈಸ್. ಸಿಟೌಟ್ ಇಲ್ದಿರೋ ರೂಮೇ ನಂದು. ವಿಶಾಲವಾಗಿದೆ ಬಿಡು, ಎಲ್ಲ ರೂಮ್ಗಳನ್ನು ಫುಲ್ ದೊಡ್ಡದಾಗಿ ವಿಶಾಲವಾಗಿ ಕಟ್ಟಿದ್ದಾರೆ. ಮತ್ತೆ ಈ ಲೈಟ್ ಇಲ್ಲಿ ಹೋಗ್ಬೇಕಾದ್ರೆ ಮೆಟ್ಲು ಆಟೋಮೆಟಿಕ್ ಲೈಟ್. ಊಟಕ್ಕೆ ಯಾವಾಗ ಬರ್ತೀವಿ ಅಂದ್ರೆ ಸೂರ್ಯನ ಮದ್ವೆ ಎಸ್, ಅಣ್ಣಂಗೆ ಮದುವೆ ಗೈಸ್ ನೆಕ್ಸ್ಟ್. ಇಲ್ಲಪ್ಪ, ಫಸ್ಟ್ ಬೈಯನ್ ಬಂದ್ವಿ ಊಟ ಮಾಡಕ್ಕೆ, ಬಾಳೆ ಎಲ್ಲ ಊಟ ಮಾಡಕ್ಕೆ ಅವ್ರ ಮದ್ವೆ. ಗಾಯ್ಸ್ ಡ್ರೈ ಐತೆ. ನೋಡಿ ಗಾಯ್ಸ್, ನಮ್ಮಮ್ಮ ಅಲ್ಲಿಂದ ಬರ್ತಾ ಅಂತಂದಿದ್ದವ್ರೆ. ಅದಕ್ಕೆ ಪಾನಿಪುರಿ ಹಾಕ್ಬೇಕು ಅಂತಿದ್ದೆ.
ಏನೋ ಮಸಾಲೆ ಹಾಕ್ಬೇಕು ಅಂತ ಡ್ರೈ ಇದು ಬಂಗಾರಪೇಟೆಯಿಂದ ತಂದಿರೋದು ರೈಸ್ ನಾವು. ತಿಂದಾಗ ಡೈಲಿ DBCನಾ DBC ಅಲ್ಲ ಅದು ನಾನು ಕಾರ್ನಾಡಲ್ಲಿ ತಿಂದ ಐಸ್ ಕ್ರೀಮ್ ಬೇರೆ. ನನ್ನ ಫೇವ್ರೇಟ್ ಟ್ರಫಲ್ ಕೇಕ್ ವಿತ್ ಐಸ್ ಕ್ರೀಮ್. ನಮ್ಮ ಅಣ್ಣಂಗೆ ಲವ್. ನಮಸ್ಕಾರ ಅಣ್ಣ. ತಿನ್ನಕ್ಕೆ ಸ್ಟಾರ್ಟ್ ಮಾಡಿಸ್ಬಿಟ್ಟು ನಮಸ್ಕಾರ ಅಂತಾನೆ. ಅಣ್ಣ ನಮಸ್ಕಾರ ಅಣ್ಣ. ರೆಸ್ಪೆಕ್ಟ್ಫುಲ್ ಏನು ಲೇ ನಡಿಯೋ ಅನ್ಬೇಕು ಇವಾಗ. ಅನ್ನ ಬೇಗ. ನಮಸ್ತೆ. ಇಲ್ಲಿ ನೋಡ್ಕೊಂಡನು ಸಮಸ್ತ ಕರ್ನಾಟಕ ಜನತೆಗೆ ಕೊಟ್ರೆ ಇಲ್ಲಿ ನೋಡ್ಕೊಂಡನು. ಮುಚ್ಕೊಂಡ್ಲಿ ಇಲ್ಲಿ ನೋಡ್ಕೊಂಡನು. ಇರೋ ಮೂಗು ಒಂಥರ ನೆಸೆ ಅಂತಿದೆ. ನೀನ್ ಯಾವನಾದ್ರೆ ನಂಗೇನು, ನೀನ್ ಯಾವ್ರಾದ್ರೆ ನಂಗೇನು ಹೇಳ್ಬೇಕ. ಸಮಸ್ತ ಕರ್ನಾಟಕ ಜನಕ್ಕೆ ನಾನು ನಿಮಗೆ ಮಾಡ್ತಾ ಇರೋ ದೊಡ್ಡ ನಮಸ್ಕಾರ. ನೀನ್ ನೋಡು ನೋಡ್ದ ಭಾಷೆ ನೋಡ್ದ. ನಿನ್ನ ಅಕ್ಕನೇನು ನೆಮ್ಮದಿಯಾಗ ಅಕ್ಷಿ ಅನ್ನಕ್ಕೆ ಬಿಡು. ತಿನ್ನಮ್ಮ, ನೀನ್ ತಿನ್ಬೇಕು ಇವೆಲ್ಲ. ಡಯಟ್ ಮೊನ್ನೆ ತೋರಿ. ಇದೆಲ್ಲ ಡಯಟ್ ಫುಡ್. ಇದೆಲ್ಲ ಡಯಟಾ? ಹೌದಾ? ಹೇಳೋ ನಿನ್ನೆ ಅಲಿತ ಹೋಗಿದ್ನಲ್ಲ, ಈಗ ಬನರ್ಘಟ್ಟ ಹತ್ರ ಹೋಗಿದ್ವಿ, ಅಲ್ಲಿ ಫಾರೆಸ್ಟ್ ಹತ್ರ. ಹೇಳು ಅಂದ್ರೆ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಬರ್ತಾ ಇದ್ವಿ. ಯಾರೋ ಒಂದು ಅಂಕಲು, ಒಂದು 46-47 ವರ್ಷದ ಅಂಕಲು ಡ್ರಾಪ್ ಕೇಳಿದ್ರು. ಸರಿ ಅಂದ್ಬಿಟ್ಟು ನಿಲ್ಸಿದ್ವಿ. ಸರಿ ನಿಲ್ಸ್ಬಿಟ್ಟು ಹತ್ಕೊಂಡ ಗಾಡಿನ. ಸರಿ ಅಂದ್ಬಿಟ್ಟು ಅಲ್ಲಿ ಮುಂದಕ್ಕೆ ತನಕ ಬಿಡಿ ಅಂತ. ಒಂದು ಸೂಟ್ ಕೇಸು, ಒಂದು ಹಳ್ಳಿ ಥರ ಬ್ಯಾಗ್ ಇರೋಲ್ವಾ, ಅದನ್ನ ಹಾಕೊಂಡು ಬಂದಿದ್ದ. ನಾರ್ಮಲ್ ಶರ್ಟ್ ಪ್ಯಾಂಟ್ ಎಲ್ಲ ಹಾಕೊಂಡಿದ್ದ. ಹೇಳು ಹತ್ತದ. ಸರಿ ಅಂದ್ಬಿಟ್ಟು ಹಚ್ಕೊಂಡು ಮುಂದಕ್ಕೆ ಬಂದ್ವಿ. ಅಲ್ಲಿಂದ ಬಂದಿದ ತಕ್ಷಣ ಬ್ಯಾಗ್ ಕುಯ್ಯ ಅಂತಿತ್ತು ಅಂದ್ಬಿಟ್ಟು ನಾನೇನಂದೆ, ಏನಿದೆ ಬ್ಯಾಗಲ್ಲಿ ಅಂತ ಕೇಳಿದೆ. ಅಂತ ನಿನ್ಗೆ ಯಾಕೆ ಬೇಕು ನಡಿ ಅಂತ. ನನ್ನ ಬಿಡು, ನಿನ್ಗೆ ಯಾಕೆ ಬೇಕು ಅಂದ. ತಿಕ್ಕಾಕೊಬ್ತಾನೆ. ನಾವು ಕೇಳಿದ್ದೇನು ನಿಂಗೆ ತಿಕ್ಕಾಕೊಬ್ಬುತ್ತಾನೆ ಅಂದ್ರೆ ಅವ್ನು ತಿಕ್ಕ ಚಡ್ಡಿ ಬಿತ್ತಂಗ್ ನೋಡಿದ್ವಾ? ಸರಿ ಆಯ್ತು ಬಿಡು ಆಯ್ತಾ ಕೇಳಿದ್ವಾ? ಹೇಳಿಲ್ಲ ಅವನು. ನಮ್ಗೂ ಒಂದ್ ಸ್ವಲ್ಪ ಉರಿತು. ಎಲ್ಲಿ ಹಂಗ ಆಯ್ತು ಪಾಪ. ಆಯ್ತಾ? ಆಮೇಲೆ ಸರಿ ಅಂದ್ಬಿಟ್ಟು ಇನ್ನ ಸ್ವಲ್ಪ ಮುಂದಕ್ಕೆ ಬಂದ್ಬಿಟ್ಟು ಕೇಳಿದ್ವಿ. ಸೌಂಡ್ ಬರ್ತಾ ಇತ್ತು ಅದ್ರಲ್ಲಿ. ಅಂದ್ಬಿಟ್ಟು ಏನ್ ಅಂಕಲ್ ಬ್ಯಾಗಲ್ಲಿ ಏನಿದೆ ಅಂಕಲ್ ಅಂದೆ. ನಾಯಿ ಕಕ್ಕ ಇದೆ ಅಂತ. ತಿಕ್ಕಾಕೊಬ್ಬುದು ಅಂದೆ. ನಂಗೆ ಉರ್ದೋಗಿ ಅಂದ್ರೆ ಏನು ಹಚ್ಕೊಳ್ಳೋದಲ್ದೆ ನಿಂದ ಏನ್ ನಿಜವಾಗಿ ತಿಕ್ಕಾಕೊಬ್ಬಗಳು ಮಾತಾಡ್ತಿದ್ಯಾ ಅಂತ ಅಂದ್ವಿ. ಅದಕ್ಕೆ ಏನ್ ಮಾಡ್ದ, ಈ ಚಿಕ್ಕ ಗನ್ ಬರ್ತದ ನೋಡು, ಪಿಸ್ತೂಲ್, ಅದನ್ನ ತೆಗ್ದ ಇಲ್ಲಿ ಕೈ ಕೋತೀವಿ ನೋಡು, ಅಲ್ಲಿ ಇಟ್ಬಿಟ್ಟ. ಯಾರಿಗೆ ನಮ್ಗೆ ತೆಗ್ದು ಇಟ್ಟಿದ್ಕೇನೆ? ಇನ್ನೇನು ಆ ಗನ್ ತೆಗ್ದು ಅಲ್ಲಿ ಇಟ್ಟಿದ್ಕೆ ಮೀಟರ್ ಆಫ್ ಆಯ್ತಾ? ಚಿಕ್ಕ ಪಿಸ್ತೂಲ್ ಪಾಪ ಶೂಟ್ ಮಾಡ್ಬಿಟ್ರ. ಓ ಆಮೇಲೆ ಎಷ್ಟು ಬುಲೆಟ್ ಇದು ಒಂದ ಯಾರಿಗ್ ಗೊತ್ತು. ಇಟ್ಟ. ಫುಲ್ ಭಯ ಆಗೈತಿ. ಇಟ್ಟು ಮೇಲೆ ಎತ್ಕೊಂಡು ಅವ್ನು ಇಕ್ಕಾಕೈತಿರ್ಲಿವಾ? ಫುಲ್ ಭಯ ಆಗೈತೆ. ಎಲ್ರು ಹಿಂಗ್ ಇಟ್ಕೊಂಡು ಹಿಂಗೆ ಇಟ್ಟಿದ್ದ. ಫುಲ್ ಭಯ ಆಗೋಯ್ತು. ಸರಿ ಅಂದ್ಬಿಟ್ಟು ಇವಾಗ ನಾನು ಸಿಗರೇಟ್ ಹೊಡ್ಬೇಕು ಅಂತ. ಇಲ್ಲ ಅಂಕಲ್ ಕಾರಲ್ಲೆಲ್ಲ ಹಂಗ್ ಹೊಡಿಬೇಡ್ರಿ ಅಂತ ಅಂದ್ವಿ. ಈಚೆ ನಿಲ್ಸ್ತೀವಿ, ಇಳಿದ್ಬಿಟ್ಟು ಹೊಡಿರಿ ಅಂದ್ವಿ. ಆಯ್ತಾ? ಸರಿ ನಿಲ್ಸು, ಗಾಡಿನ ಸೈಡ್ಗೆ ಹಾಕು. ಇಳಿದಿಲ್ಲ ಈಚೆ. ಸೈಡಿಗೆ ಹಿಂಗ್ ಕುತ್ಕೊಂಡು ಡೋರ್ ಓಪನ್ ಮಾಡ್ಬಿಟ್ಟು ಸಿಗರೇಟ್ ಹೊಡ್ಕೊಂಡು ಕೂತಿದ್ದ. ಅವ್ನು ಇನ್ನೊಬ್ಬ ಫ್ರೆಂಡ್ ಏನ್ ಮಾಡ್ಬಿಟ್ಟ, ಗಾಬರಿ ಆಗೋಗಿತ್ತಲ್ಲ, ಅವ್ನ ಸೈಡಿಗೆ ಹಿಂಗ್ ಕೂತಿದ್ನಲ್ಲ ಅಂದ್ಬಿಟ್ಟು ತಳ್ಬಿಟ್ಟ. ಅವನ್ನ ತಳ್ಬಿಟ್ಟು ನಡಿ ಪಾಸ್ ಆಗೋಣ, ನಡಿ ಅಂದ್ಬಿಟ್ಟ. ಬಂದ್ಬಿಟ್ಟು ಹೊರಟ್ಬಿಟ್ವಿ. ಅಲ್ಲಿಂದ ಹೊರಟ್ವಿ. ಆ ಗನ್ ಎತ್ಬಿಟ್ಟು ಹಂಗೆ ಸೀಟ್ ಕೆಳಗೆ ಇಟ್ಕೊಂಡು ಬಂದ್ಬಿಟ್ವಿ. ಅಲ್ಲಿ ಬಂದ್ರೆ ಫಾರೆಸ್ಟ್ ಆಫೀಸ್ ಅವ್ರು ಇದ್ರು. ಫಾರೆಸ್ಟ್ ಆಫೀಸ್ ಅವ್ರು ಇಟ್ಕೊಂಡು ಕೇಳಿದ್ರು, ಏನು ಇಷ್ಟೊತ್ತಲ್ಲಿ ಏನಕ್ಕೆ ಬರ್ತಾ ಇದೀರ ಇಲ್ಲಿ, ಏನು ಎತ್ತ ಅಂತ. ನಾನು ಇನ್ನೊಬ್ಬ ಫ್ರೆಂಡ್ ನಿಂತ್ಕೊಂಡು ಮಾತಾಡ್ತಿದ್ವಿ. ಅವ್ನ ಬ್ಯಾಗ್ ಎಲ್ಲ ಹಂಗೆ ಕಾರಲ್ಲಿ ಇತ್ತು, ನಾವೇನ್ ನೋಡಿಲ್ಲ, ಅದನ್ನ ಹಂಗೆ ಇಟ್ಟಿದ್ವಿ. ಸರಿ ಅಂದ್ಬಿಟ್ಟು ಅಲ್ಲಿ ಮಾತಾಡ್ತಿದ್ವಿ. ಇನ್ನೊಬ್ಬ ಕಾನ್ಸ್ಟೇಬಲ್ ಏನ್ ಮಾಡ್ಬಿಟ್ಟ, ಬಂದ್ಬಿಟ್ಟು ಕಾರ್ ಚೆಕ್ ಮಾಡ್ದ. ಚೆಕ್ ಮಾಡ್ಬಿಟ್ಟು ಬ್ಯಾಗ್ ಎಲ್ಲ ಓಪನ್ ಮಾಡ್ದ. ನಾಯಿ ಕಕ್ಕ ಸಿಕ್ತಾ? ಗೊತ್ತಾಯ್ತು ನೀನು ಹೇಳ ನಾಯಿ ಕಕ್ಕ ಸಿಕ್ತಾ ಅಂತ.
ನಾನು ಅಂತ ಪೆಕ್ರಿ. ನೀನ್ ಹೆಂಡ್ತಿ. ಹೌದಾ ಆಮೇಲೆ ಏನಿತ್ತು ಬ್ಯಾಗಲ್ಲಿ ಅಂತು ನೀವ್ ಒಪ್ಕೊಂಡ್ ಕಕ್ಕ ನಾನ್ ದೇವ್ರನ್ನ ಪಕ್ಕದ ಇಲ್ಲಪ್ಪ ಚಾಲಕ್ಕಾಗಿದ್ಯಾ ಎಲ್ಲೋ ದೇಶ ಸುತ್ಕೊಂಡು ಚಾಲಕ್ ಇಲ್ದವ್ರ ದೇಶ ಸುತ್ಕೊಂಡು ಇಲ್ಲಿ ಬರಕಾಯ್ತಿದ್ಯ ನಿಮ್ಗೆ ಏನಾರ ಅಂದ್ರೆ ಬೇಜಾರ್ ಮಾಡ್ಕೊಂತೀರಲ್ಲ ಅಂದ್ಬಿಟ್ಟು ನಿಮ್ಮ ಹತ್ರ ಮಂಗ್ಳೂರ್ ತರ ಅಷ್ಟೇ ನಾನು ಹಾಗೆ ಗೈಸ್ ನಮ್ ಗಂಡ ನಿಮ್ದು ಇದಾಗ ಹೋಗಿ ಬಂದಲ್ಲ ಟಾಯ್ಲೆಟ್ಗೆ ಸೂಪರ್ ನಮ್ಮಮ್ಮ ಹಿಂಗ್ ಮಕ್ಕರಾಗೋದ್ರು ನಿಜಾಲು ಕೊಡಿ ಸೆಕೆಂಡ್ ಕೊಡಿ ನಮ್ಮಮ್ಮ ಮಕ್ಕರಾಗಿರೋ ವಿಡಿಯೋ ಸೂಪರ್ ಸೂಪರ್ ರೀ ಹಾ